ಬಳಗಾರನನ್ನ ನಗರಿ ಪಟ್ಟಣದ ದೊರೆ ಒಡೆಯ ನಾರಾಯಣಗೌಡನ ಮನೆಗೆ ಬರಮಾಡಿಕೊಳ್ಳುತ್ತಾರೆ. ಬೀರದೇವರ ಬಾಗಿದ ಬೆನ್ನ ಬಳೆ ಚೀಲ ಹಗಲಿಗೆ ಹಾಕ್ಕೊಂಡು ಮೈ ನಡಗುತ್ತಾ ಅವನ ಮನೆಯ ಮಹಾದ್ವಾರ ಒಳಗಿರುವಂಥ ಕಟ್ಟಿಗೆಯಿಂದ ಕೆಟ್ಟಿದಂಥ ಎಲ್ಲ ಸುಂದರವಾದ ಮನೆ, ಒಂದರ ಮೇಲೆ ಒಂದು ಒಂದರ ಮೇಲೆ ಒಂದು, ಹೀಗೆ 7 ಮನೆಗಳು. 7 ಮನೆಗಳ ಕೊನೆಯ ಮನೆಯ ಮಾಳಿಗೆ ಮೇಲೆ ಅವನ ಮಗಳಾಗಿರತಕ್ಕಂಥ ಕನಕಾಮಾಲೆ ವಾಸ್ತವ್ಯ. ಕಳವಿ ನಾರಾಯಣ ನೋಡ್ದ, ಈತನೇನು ಮುದುಕದಾನ, ಇವನ ಮ್ಯಾಲ ಕರ್ಕೊಂಡವ್ರಿಗೆ ಕೈ ಹಿಡದಂಥೇಳಿ ಹೇಳ್ತಾ ಇದ್ದಾನೆ. ಬೀರದೇವರು ಒಳಗಿಂದ ಸ್ವಲ್ಪ ಹಿಂಗೆ ನೋಡ್ದ, ಯಾಸಿಗಣ್ಣಂತೀರಿ ನೋಡ್ರಿ ನೀವು, ನೋಡ್ಲಾರ್ದಂಗೆ ಎಲ್ಲವನ್ನ ವೀಕ್ಷಿಸ್ತಾ ಇದ್ದಾನ, ನೋಡ್ತಾ ಇದ್ದಾನ. ಮುಗುಳ್ನಾಗ ನಗೆ ಬೀರ್ತಾ ಒಳಗೊಮ್ಮಮ್ಮ ಪಾವುಟಿಗೆಯನ್ನು ಹತ್ತುವಾಗ ಬಿದ್ದಂಗೆ ಮಾಡ್ತಾನ್ರಿ ಬೇಕತ್ಲಿ ಬೆರಿಕಿ. ಅವರು 2 ಬಗಲ ಕೈ ಹಾಕಿ ಗಟ್ಟಿ ಹಿಡ್ಕೋತಾರ ಅವನಿಗೆ. ಹಂಗೆ ಮಾಡ್ಕೋತ ಮ್ಯಾಲ ಹೋದ ಕೂಡಲೇ ಮಂಚದ ಮೇಲೆ ಆಶೀನಳಾದಂಥ ಸೋದರ ಸೊಸೆಯನ್ನ ಕನಕಾಮಾಲೆಯನ್ನು ನೋಡ್ತಾ ಇದ್ದಾನೆ. ಆಕೆಯ ಸೌಂದರ್ಯ, ಹೊಳೆಯುವ ದಾಳಿಂಬರದಂಥ ಹಲ್ಲು, ಕಾಮನ ಬಿಲ್ಲಿನಂಥ ಹುಬ್ಬುಗಳು, ಅತ್ಯಂತ ಸುಂದರವಾದಂಥ ಕಣ್ಣಿನ ನೋಟ, ದೇಹದ ಕಾಂತಿ, ಕೊರಳಾಭರಣ, ಆಕೆ ಉಟ್ಟಂಥ ಪಿತಾಂಬರ ನೋಡಿ ಮನುಷ್ಯನೊಳಗಂತಾನ ಆ ಬ್ರಹ್ಮ ಈ ಕನ್ಯೆಯನ್ನ ಏನು ತಪ್ಪಿ ಮಾಡಿದಾನೇನಪ್ಪ, ಎಂಥ ನಗೆ ಮಗ, ಎಂಥ ಸುಂದರ ಅಂತ ಮನುಷ್ಯನೊಳಗೆ ಭಾವಿಸಿ 6,000 ಜನ ರಾತ್ರಿ ಕಾವಲ, 6,000 ಜನ ಹಗಲ ಕಾವಲ. ಅವರೇನು ಸಾಮಾನ್ಯರೇನು, ಬಹಳ ಬಲಶಾಲಿಗಳು, ಶಕ್ತಿಶಾಲಿಗಳು, ಎಲ್ಲ ವಿದ್ಯೆಗಳ ಬಲ್ಲವರು. ಶಸ್ತ್ರವಿದ್ಯೆ, ಮುಷ್ಟಿವಿದ್ಯೆ, ಮಲಯುದ್ಧ ಎಲ್ಲವೂ ಕೂಡ ಬಲಿಷ್ಠರಾಗಿರುವಂಥ ಮಹಾನ್ ಶೂರರನ್ನೇ ಆಕೆಯನ್ನು ಕೌಲಾಗಿಟ್ಕೊಂಡಿದ್ದ. ರಾವಣನು ಹೇಗೆ ರಾಕ್ಷಸರನ್ನು ಅಶೋಕವನದಲ್ಲಿ ಮಹಾಸೀತೆಯನ್ನು ಇಟ್ಟಿದ್ನೋ ಹಾಗೇನೆ ತಾನೇ ಜನ್ಮ ನೀಡಿದ ಮಗಳನ್ನು ಆ ರೀತಿಯಾಗಿ ಕಾವಲಿಟ್ಟಿದ್ದೆಲ್ಲ ನೋಡ್ತಾನೆ ಬೀರದೇವರ ಬಳಗಾರನ ವೇಷದಲ್ಲಿ. ನೋಡಿ ಸಮೀಪಕ್ಕೆ ಹೋಗ್ತಾನೆ. ಆ ಬಳಗಾರನ ನೋಡಿದ ಕೂಡಲೇ ಕನಕಾಮಾಲೆಗೆ ವಿರಹ ಪ್ರಾರಂಭ ಆಯಿತಂತ. ವಿರಹ ಅಂದರೆ ಗಂಡ ಹೆಂಡತಿಯ ಮಧ್ಯೆ ಬಿಟ್ಟು ಮತ್ತೊಂದು ವಸ್ತುವಿನ ಮೇಲೆ ಆಗಲಿಕ್ಕೆ ಸಾಧ್ಯ ಇಲ್ಲ ತಾಯಿ ತಂದಿಗಳೇ. ಆಕೆಗೆ ಅನಿಸ್ತು, ನೋಡಲಿಕ್ಕೆ ಮುದುಕದಾನ, ದೇಹ ಬಳಕಲದ, ಬಾಯಿಯೊಳಗೊಂದಿಷ್ಟು ಹಲ್ಲೆಲ್ಲ ಹಳಕಾಗ್ಯಾವ, ಆದರೂ ಕೂಡ ನನ್ನ ಸೋದರ ಮಾವ ನನ್ನ ಕೈ ಹಿಡಿದು ಕೊರಳ ಮಾಂಗಲ್ಯವನ್ನು ಕಟ್ಟಿ ನನಗೆ ಸದ್ಗತಿ, ಸೌಭಾಗ್ಯ, ಮುಕ್ತಿ, ಸಂಪದ ಕೊಡುವಂಥ ಎನ್ನ ಧರ್ಮಪತಿ ದೇವನಾದಂಥ ಸಿದ್ಧಬೀರ ನಂಗನ ಅನಿಸ್ತಾನಲ್ಲ. ಈಕೆ ಮನುಷ್ಯನಾಗಿ ಹಿಂಗಂತ ಆಡ್ರಿ, ಆದ್ರೆ ನೋಡಲಿಕ್ಕೆ ಮುಪ್ಪಿನವ ಕಾಣಿಸ್ತಾನಂತ ಹೇಳಿ
ಅಕ್ಕಿಗಾಗಿ ಸ್ಪೆಷಲ್ ಬಳಿಗಳು ಮಾಡಿಕೊಂಡು ಒಯ್ದಿದ್ದೀವ. ಆ ಬಳಿಗಳ ಮ್ಯಾಲ ಕೆಳಗಡೆ ತನ್ನ ಹೆಸರು ಹಾಕಿದ್ದಂತ, ನಿನ್ನ ಪುರುಷ ಸಿದ್ಧ ಬೀರೇಶ ಬೀರಲಿಂಗೇಶ ಅಂತ ಆ ಬಳೆಗಳ ಮೇಲೆ ಹೆಸರು ಹಾಕಿದ್ನಂತ. ಆ ಬಳಿಕ ದಾಸಿಯರೆಲ್ಲ ಸುತ್ತ ನೆರೆದು ಕೈಯನ್ನು ಮುಂದೆ ಚಾಚು ಅಂತ ಹೇಳ್ತಾನೆ. ನೋಡಿದಾಕೆ ಬೆರಳು, ಏನಾಕಿನ ಮುಟ್ಟಿದ್ರೆ ಬೆರದೊಳಗಿಂದ ರಕ್ತನ ಜಿಗಿತೈತಿಯೋ ಅನ್ನುವಂಗ ಸೌಂದರ್ಯ ತುಂಬಿತ್ತು. ಅದು ಯೌವನದ ವಯಸ್ಸಿನ ಸೌಂದರ್ಯ. ಮಾಗಿದ ಹಣ್ಣಿನಂತೆ, ಅರಳಿದ ಹೂವಿನಂತೆ. ನೋಡಿ ಸಂತೋಷ ಪಡುತ್ತಾನ. ಹಿಂಗೆ ಕೈ ಹಿಡಿದ ಕ್ಷಣ ಆಕೆಗೆ ಅದೇ ಬಳೆಗಳನ್ನು ತೊಡಿಸುತ್ತಾನೆ. ಆಕೆ ಎಂದ್ಲು, ಬಳಗಾರ ಬಳಗಾರ, ಇಂಥ ಬಳೆಗಳು ನನ್ನ ಜೀವನದಲ್ಲಿ ನಾನು ಎಂದೂ ಉಟ್ಕೊಂಡಿಲ್ಲ, ಎಷ್ಟು ಸುಂದರ ತಂದಿ ಅಂತ ಅವನು ಕೇಳಿದ್ಲು. ಹೌದು ಹೌದಮ್ಮ, ನಾಟಕ ಮಾಡುತ್ತಿದ್ದೇವ, ನಿನಗಾಗೆ ತಂದೀನಿ ಬಳೆಗಳಂತ. ಬಳೆ ಇಡಿಸಿದ. ಅವನ ಹಸ್ತಸ್ಪರ್ಶ ಆಗಿದ್ದ ಕೂಡಲೇ ಪತಿಯ ಸುಖದಂಗೆ ಅನ್ನಿಸ್ತಂತ್ರಿಕೆಗೆ. ಪತಿಯ ಸುಖದಂತೆ ಅನುರಾಗದ ಸುಖ ಅನಿಸ್ಸು. ಆದರೆ ವಯಸ್ಸಿನೊಳಗೆ ಮುಪ್ಪದನ. ಆ ಬಳೆಯನ್ನು ಹಿಂಗೆ ನೋಡಿದ್ರೊಳಗೆ ಒಳಗೆ ಹೆಸರು ಬರೆದಿಂತು, ಎದೆ ಝಲ್ಲಂತು ಕನಿಕಾ ಮಾಲೆದು. ಅಯ್ಯಯ್ಯೋ, ನನ್ನ ಪತಿನ ಈ ವೇಷ ತಗೊಂಡು ಬಂದಿದ್ದಾನೆ. ಏನಾದರೂ ಆಗಿ ನಮ್ಮ ತಂದೆಗೆ ವಿಷಯ ಗುರುತಾದ್ರೆ ಇಲ್ಲಿಂದ ಹೊರಗೆ ಹೋಗಕ್ಕಾಗಲ್ಲ. ನನ್ನ ಕುಂಕುಮ ಕಳಿಸ್ತಾನೆ, ಮಾಂಗಲ್ಯ ಧರಿಸುವ ಕೈಗಳನ್ನು ಕತ್ತರಿಸ್ಬಿಡ್ತಾನೆ ಅಂತ ಒಮ್ಮಿಂದೊಮ್ಮೆಲೆ ದಾಸಿರನ್ನೇ ಹೇಳ್ತಾರೆ, ನೀವು ಸ್ವಲ್ಪ ಕೆಳಗಡೆ ಹೋಗಿ ಬನ್ನಿ, ಒಂದಿಷ್ಟು ನೀರ ಬೇರೆ 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 ವಿಚಾರಗಳು ಹೇಳಿದ್ರು ಅವರಿಗೆಲ್ಲ. ಅವ್ರನ್ನ ಕಳಿಸ್ಕೊಟ್ಲು. ಅವಾಗೀಕಿ ಆ ಮುದುಕನಾಗಿರತಕ್ಕಂಥ ಬೀರದೇವರನ್ನ ಕಾಲಿಗೆ ಬಿದ್ದು, ಪತಿದೇವ, ಈ ರೀತಿಯಾಗಿ ಇಲ್ಲಿ ಬರುವುದು ಬಹಳ ಕಠಿಣ ಪರಿಸ್ಥಿತಿ. ನನ್ನ ಹಣೆ ಕುಂಕುಮ, ಕೊರಳ ಮಾಂಗಲ್ಯ, ಕಾಲುಂಗುರ ಮುತ್ತಿನ ಬಳೆಗಳ ಸೌಭಾಗ್ಯದ ಶ್ರೀ ನಾಸಾಗುವಂಥ ಪ್ರಸಂಗ. ತಾವುಗಳು ಬೇಗ ಇಲ್ಲಿಂದ ಜಾಗ ಖಾಲಿ ಮಾಡಬೇಕು. ಏನಾದರೂ ನಮ್ಮ ತಂದೆ ಗುರುತಾತು ಈ ಸುದ್ದಿ ಅಂತಂದರೆ ನನ್ನ ಜೀವನದ ಶ್ರೀ ಸುಖ ಸಂಪದವನ್ನೆಲ್ಲ ಮಣಪಲಾಗುತ್ತೆ ಸ್ವಾಮಿ. ಮಣಪಲಾಗುತ್ತೆ ಸ್ವಾಮಿ. ಬೀರದೇವರೇ ಹೇಳ್ತಾನೆ, ಬೆದರದಿರು, ಬೆಚ್ಚದಿರು, ಧೈರ್ಯ ತಾಳು. ನನಗೆ ಸದ್ಗುರುನಾಥನ ಬಲ ಇದೆ, ಗುರುಕೃಪಾ ಇದೆ. ಮೊನ್ನೆ ಹೇಳಿರಬೇಕು ನಿಮಗೆ, ವೇದ ಕೃಪಾ, ಗುರುಕೃಪಾ, ಈಶ್ವರ ಕೃಪಾ, ಅಂತಃಕರಣ ಕೃಪಾ. ಇವುಗಳನ್ನು ಪಡಿಬೇಕಾಗಿತ್ತು ಅಂತಂದ್ರೆ 4 ಪ್ರಕಾರದ ಗುರು ಸೇವೆಯನ್ನು ಹೇಳ್ತದೆ ನಮ್ಮ ವೇದಾಂತ. ಅವು ಅವಾವು ಅಂತಂದ್ರೆ 4 ಪ್ರಕಾರದ ಸೇವೆ. ನೀವು ಕೇಳಿದ್ರೂ ಇಲ್ಲ ಗೊತ್ತಿಲ್ಲ, ಆದರೂ ಮತ್ತೆ ಹೇಳುವ ಪ್ರಯತ್ನ ಮಾಡ್ತಾ ಇದ್ದೀನಿ. 1ನೇದು ಆಪ್ತ ಸೇವೆ, 2ನೇದು ಅಂಗ ಸೇವೆ, 3ನೇದು ಸ್ಥಾನ ಸೇವೆ, 4ನೇದು ಸದ್ಭಾವ. ಗುರುಕೃಪಾ ನಮಗಾಗಬೇಕಾಗಿತ್ತು ಅಂತಂದರೆ ಈ 4 ತೆರನಾದ ಸೇವೆಯು ನಾವು ಸದ್ಗುರುನಾಥನ ಪದಕಮಲಕ್ಕೆ, ಚರಣಕಮಲಕ್ಕೆ ಎಲ್ಲಿ ತನಕ ನಾವು ಮಾಡುವುದಿಲ್ಲ ಅಲ್ಲಿ ತನಕ ನಾವು ಮನುಷ್ಯರಾಗಿ ಬಂದಿದ್ದು ಸ್ವಾರ್ಥ ಇಲ್ಲ. ಆ ಬಳಿಕ
ಈ ಕೃಪೆಗಳು ನಮಗಾಗಲಿಲ್ಲ ಅಂತಂದ್ರೆ ಈಗೇನು ಹುಟ್ಟ್ಯಾವಲ್ಲ ಪ್ರಾಣಿಗಳು ಪಕ್ಷಿಗಳು, ಅವಕ್ಕೆ ನಮಗೇನು ವ್ಯತ್ಯಾಸ ಇಲ್ಲ. ಹಂಗನ ಬಂದು ಹಂಗೇ ಹೋಗಿ ಬಿಡಬೇಕಾಗ್ತದೆ. ಖಾಲಿ ಹಾತ್ ಸೆ ಆಯಾ, ಖಾಲಿ ಹಾತ್ ಸೆ ಜಾಯ. ಮನುಷ್ಯರಾಗಿ ಬಂದದ್ದು ಪ್ರಯೋಜನ ಏನಾದ? 4 ಪ್ರಕಾರದ. ಇನ್ನು ಆಪ್ತ ಸೇವೆ ಅಂದ್ರೆ ಏನ್ರಿ ಅಪ್ಪಗಳು ಅಂತ ಸ್ವಲ್ಪ ನೀವು ಗ್ರಾಮೀಣ ಭಾಗದವ್ರದಿರಿ. ಈ ಕಡೆ ಅಧ್ಯಾತ್ಮ ಸ್ವಲ್ಪ ಒಲವು ಕಡಿಮೆ ಇದೆ, ಈ ಕಡೆ ಜಾಸ್ತಿ ನಿಮ್ಮ ಪುರಾಣ ಒಲವು ಜಾಸ್ತಿ ಅದು ನನಗೆ ಗೊತ್ತದ್ದು. ಯಾವ ಭಾಗದಲ್ಲಿ ಅಧ್ಯಾತ್ಮ ಕ್ಷೇತ್ರ ಎಷ್ಟು ಬೇರೆ ಊರಿದೆ ಅಂತಕ್ಕಂಥದ್ದು ಅನುಭವಕ್ಕೆ ಬರ್ತಾ ಇದೆ. ಅಧ್ಯಾತ್ಮ ಅಂದರೆ ಜಗತ್ತಿನೊಳಗೆ ಅದು ಮೇಟಿ ವಿದ್ಯೆ, ಉಳಿದೆಲ್ಲ ವಿದ್ಯೆಗಳು ಅದರ ಕೆಳಗಡೆನೆ. ಆ ವಿದ್ಯೆ ನೀವು ಸಾಧಿಸಿಕೊಂಡ್ರಿ ಅಂತಂದ್ರೆ ನಿಮ್ಮಂಥ ಪುಣ್ಯಶಾಲಿಗಳು, ನಿಮ್ಮಂಥ ಭಾಗ್ಯಶಾಲಿಗಳು ಜಗತ್ತಿನೊಳಗೆ ಯಾರಿಗೂ ಆಗಕ್ಕಾಗಲ್ಲ. ಆದ್ದರಿಂದ ಆಪ್ತ ಸೇವೆ ಅಂತಂದ್ರೆ, ಆಪ್ತರು ಅಂತ ಯಾರಿಗೆ ಅಂತೀರಿ ನೀವು? ಆಪ್ತರಂದ್ರೆ ಯಾರಿಗೆ ಅಂತೀರಿ? ನಾವು ಆವ ಧರ್ಮದವರೇ ಯಾಕಿರುವಲ್ಲ, ನಮ್ಮ ತಾಯಿ ತಂದೆ ಕಡೆ ಸಂಬಂಧವರು, ನಾವು ಮಾಡ್ಕೊಂಡಂಥ ಹೆಂಡತಿ ಕಡೆ ಸಂಬಂಧವರು, ನಮ್ಮ ಅಣ್ಣ ತಮ್ಮರ ಸಂಬಂಧವರು, ಒಟ್ಟಾರೆ ಹೇಳೋದಂದ್ರೆ ನಮ್ಮ ರಕ್ತ ಸಂಬಂಧಿತವಾದಂಥ ವ್ಯಕ್ತಿಗಳಿಗೆ ನಾವು ಆಪ್ತರು ಅಂತ ಕರೀತೀವಿ. ಇದು ದೇವರ ಗುಡಿ ಒಳಗೆ ಮತ್ತು ಗುರುಗಳ ಮಠದೊಳಗೆ ಯಾವ ಜಾತಿಯ ಭಕ್ತರು ಬರಲಿ, ಬಡವನೇ ಬರಲಿ ಶ್ರೀಮಂತನೇ ಬರಲಿ, ಕೊಡುವವನೇ ಬರಲಿ ಕೊಡಲಾರ್ದವನ ಬರಲಿ, ರೋಗಿನ ಬರಲಿ ನಿರೋಗಿನ ಬರಲಿ, ಪಾಪಿನ ಬರಲಿ ಪುಣ್ಯಾತ್ಮನ ಬರಲಿ, ಕಳ್ಳನೇ ಬರಲಿ ತುಡುಗನೇ ಬರಲಿ, ಕೊಲೆಗಡಕನೇ ಬರಲಿ, ಎಂಥವ ಬಂದರೂ ಕೂಡ ಮಠಕ್ಕೆ ಬಂದ ಅಂತಂದ್ರೆ ನಮ್ಮ ರಕ್ತ ಸಂಬಂಧದವರನ್ನು ಯಾವ ರೀತಿಯಾಗಿ ನಾವು ಪ್ರೀತಿಸುತ್ತೇವೋ, ಯಾವ ರೀತಿಯಾಗಿ ಅವರನ್ನು ಆಧಾರ ಮಾಡ್ಕೊಳ್ತೀವೋ ಆ ತೆರನಾಗಿ ಜಾತಿ ಮತ ಕುಲ ಗೋತ್ರಗಳಿಲ್ಲದೆ ಆ ಕ್ಷೇತ್ರಕ್ಕಾಗಲಿ ಶ್ರೀಮಠಕ್ಕವಾಗಲಿ ಬರುವಂಥ ಭಕ್ತಾದಿಗಳನ್ನು ಆಪ್ತರಂತೆ ನಾವು ಪ್ರೀತಿಸ್ಬೇಕಂತ ಇದರಾಗ ಒಂದು ಪಾಸ್ ಆಗಬೇಕು. ಒಂದೇದು ಒಳಗೇನು ಮಾಡ್ತಾರೆ ಮಠದಾಗ ಗೊತ್ತೇನ್ರಿ? ತಮಗೇನು ಸಂಬಂಧಪಟ್ಟವ್ರು ಇರ್ತಾರೆ ಅವ್ರಿಗೆ ಮುಚ್ಚಿ ಕೊಡ್ತಾರೆ, ಮತ್ತು ಯಾರ ಸಂಬಂಧ ಅವ್ರಿಗೆ ಗುರುತಿರಂಗಿಲ್ಲ ಅಂಥವ್ರಿಗೆಲ್ಲ ಎಂಥದರೆ ಹಾಕಿ ಕಳಿಸ್ತಿರ್ತಾರೆ. ಇದಕ್ಕೆ ಆಪ್ತ ಸೇವೆ ಅನ್ನೋದಿಲ್ಲ. ಇನ್ನು ಅಂಗ ಸೇವೆ, ದೇವರ ಪೂಜಾರಿ, ದೇವರಿಗೆ ಯಾವ ರೀತಿಯಾಗಿ ಮತ್ತು ತೊಳಿಬೇಕು, ತಿಕ್ಕಬೇಕು, ಸುಂದರ ಮಾಡಬೇಕು. ಪೂಜಾರಿ 3 ಶಬ್ದದವು. ಪೂಜಾರಿ ಅಂದ್ರೆ ಏನ್ರಿ? ಪೂಜಾರಿ ಅಂದ್ರೆ ಏನ್ರಿ? ಮತ್ತೆ ಏನು ಗಮ್ಮತ್ತು ಕೇಳ್ತಿರಲ್ಲ? ದೇವ್ರನ್ನ ತೊಳೆಯವ, ದೇವ್ರನ್ನ ಬೆಳಗಾವ, ಹೌದಲ್ಲ? ಇಲ್ಲ. ಪೂ ಅಂದರೆ ಹೂವು, ಪುಷ್ಪ. ಅದನ್ನು ದೇವನ ಮುಡಿಗೆ ಆವ ಅರ್ಪಿಸ್ತಾನ, ಆತನಿಗೆ ಪೂಜಾರಿ ಅಂತ ಕರೀತಾರೆ. ನೀವು ಬರೀ ಹಾಲು ಮದ್ದವರ ಪೂಜಾರಿಗಳು ಅಂತ ಹಿಂಗೆ ತಿಳ್ಕೊಬೇಡ್ರಿ. ದೇವನ ಅರ್ಚಕರು ಎಷ್ಟು ಜನ ಆದರೆ, ಈ ಎಷ್ಟು ಕುಲದವ್ರು ಅದಾರ ಎಲ್ಲರೂ ಪೂಜಾರಿಗಳೇ, ಪೂಜಾರಿಗಳೇ. ಎರಡನೇದೇನಪ್ಪ? ಅಂಗಸೇವೆ. ಅಂಗಸೇವೆ ಅಂದರೆ ನಮ್ಮವ್ರು ಇನ್ನೊಂದು ಹೇಳ್ತಾರೆ, ಗಂಡ ಹೆಂಡತಿ ಮೇಲೆ ಎಷ್ಟು ಪ್ರೀತಿ ಇದ್ದಾನೆ ಅನ್ನುವ ರಿಸಲ್ಟ್ ಮತ್ತು ಆ ಸತ್ಯಸ್ಥಿತಿ ತಿಳಿಬೇಕಾಗಿತ್ತು ಅಂದರೆ ಹೆಂಡತಿ ಆರಾಮ ತಪ್ಪಿ ಬಿದ್ದಾಗ ಗೊತ್ತಾಗ್ತದಂತ ನನ್ನ ಗಂಡ ನನ್ನ ಮೇಲೆ ಎಷ್ಟು ಪ್ರೀತಿ ಅದ ಅನ್ನೋದು. ಪ್ರೀತಿ ಏನದ ಅನ್ನೋದು. ಅಂಗಸೇವೆ, ಗುರುನಾಥನ ಸೇವೆ ಮಾಡುವುದರಲ್ಲಿ ಒಂದು ಸಲನೂ ಕೂಡ ಹೆಸ್ಕೊಳ್ಳಾರ್ದಂಗೆ, ಬೇಜಾರು ಪಡ್ಕೊಳ್ಳಾರ್ದಂಗೆ, ಏನೋ ಮರ ನನಗೊಬ್ಬನಿಗೆ ಬರೆದು ಕೊಟ್ಟೈತಿ ಏನಂತ ಹಿಂಗೆ ಎಂದೂ ಅನ್ಬಾರ್ದಂತ್ರಿ. ಕಾರಣ ಅಂಗಸೇವೆ ಅಂದ್ರೆ ಗುರುನಾಥವ ಸಂಡಾಸ್ ಮಾಡಿ ಬಂದಂದ್ರೆ ಅವರ ಮುಕುಳಿ ಸಹಿತ ತೊಳಿಬೇಕ್ರಿ ನಾವು. ಅದನ್ನು ತೊಳ್ಯಾಗ ಹೆಸ್ಕಿ ಬಂತು ಅಂದ್ರೆ ನಾವು ಶಿಷ್ಯರಲ್ಲ, ಅವ ಗುರುವಲ್ಲ, ಗುರುವಲ್ಲ.
ಸಿದ್ಧಬೀರಲಿಂಗ, ನಗರಿ ಪಟ್ಟಣದ ಕಳವಿ ನಾರಾಯಣಗೌಡನ 7 ಮನೆ ಮೇಲಿರತಕ್ಕಂಥ ಕನಕಮಾಲೆಗೆ ಹೇಳಕತ್ತಿದ್ದಾನೆ. ನೀನು ಹೆದರಬೇಡ, ನನಗೆ ಸದ್ಗುರುನಾಥನ ಕೃಪೆ ಇದೆ. ನಾನು ಹಾಗಾದರೆ ಮಾಡಿಕೊಂಡು ನಿನ್ನ ಲಗ್ನ ಆಗ್ತೀನಿ ಅಂತಕಿಗೆ ಧೈರ್ಯ ಹೇಳಿ ಬಳಿಯನ್ನು ತೊಡಿಸಿ ಮತ್ತೆ ಬರಿತೀನಿ ಅಂತ ಕೆಳಗಿಳಿದು ಬರುತ್ತಾನೆ. ಈಗ ತಾನೇ ಪೂಜ್ಯ ಗುರುದೇವರ ಉಭಯ ಗುರುದೇವರ ಆಗಮನ ಆಗ್ತಾ ಇದೆ. ಎಲ್ಲರೂ ಚಪ್ಪಾಳೆ ತಟ್ಟಿ ಅವರನ್ನು ವೇದಿಕೆಗೆ ಬರಮಾಡಿಕೊಳ್ಳೋಣ. ಸೂತ್ರ ಸಂಚಾಲಕರು ಪೂಜ್ಯರನ್ನು ಸ್ವಾಗತೋತ್ಸವ ಬಯಸಿ ಆ ಬಳಿಕ ಮುಂದಿನ ಕಾರ್ಯಕ್ರಮ ನಡೆಸಿಕೊಡಬೇಕಾಗಿ ಅವರಲ್ಲಿ ಕೇಳಿಕೊಳ್ಳುತ್ತಾ ಇದೆ.